ನಮಸ್ಕಾರ ರೀ, ನಮ್ಮ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೂ. ನಾ ಏನು ರೆಸಿಪಿ ತಂದಿನಂದ ರೊಟ್ಟಿ ಅವಲಕ್ಕಿ ಮಾಡ್ತೀನಿ ನೋಡ್ರಿ. ಈಗ ಹಂಗೆ ನೋಡ್ರಿ ಇಟ್ಟು ರೊಟ್ಟಿ ಈ ಥರ ಸಣ್ಣ ಬುಕ್ಣಿ ಮಾಡ್ಕೋಬೇಕ್ರಿ. ಅದನ್ನು ನಮ್ಗೆ ಎಷ್ಟು ರೊಟ್ಟಿ ಬೇಕು ಅಷ್ಟು ನೋಡಿ ಮಾಡ್ಕೋಬೇಕ್ರಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ. ನಾವು ಹಾಕೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತಾವೆ. ಬೆಲ್ ಐಕನ್ ಒತ್ತರಿ, ಶೇರ್ ಮಾಡಿರಿ. ನೋಡಿರಿ ಈ ಥರ ಎಲ್ಲ ಮುರ್ಕೋಬೇಕು. ರೊಟ್ಟಿ ಮುರ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಮುರ್ಕೋರಿ. ನಾ ಈಗ ಇಟ್ಟು ಮುರ್ಕೊಂಡೇನ್ರಿ. ಈಗ ಮತ್ತು ನಾ ನೀರು ಹಾಕೊಂಡ್ರಿ, ಅದಾಗ ಹಾಕಿ ಒಂದು 2 ನಿಮಿಷ ತೊಳೆದು ಕಸಿಂದ ಅಷ್ಟೇ ಬಿಡೋಣ್ರಿ. ಬಿಟ್ಟು ಆಮೇಲೆ ಅದನ್ನೇ ಅಂತಿ ನೀರು ಅವಲಕ್ಕಿ ಹೆಂಗೆ ಬಸಿತೇವಲ್ರಿ ಆ ಥರ ಬಸದು ಬಿಡೋಣ್ರಿ. ನೀರು ಬಸದು ಮುಚ್ಚಿಡೋಣ್ರಿ, ಮೆತ್ತಗೆ ಚಂದ ಆಗ್ತದ ನೋಡ್ರಿ. ಈಗ ಅದನ್ನಂತಿ ಬಸದು ಬಿಡೋಣ್ರಿ ನೀರು ಅಷ್ಟೇ ಇಟ್ಟು. ಈ ಕಡೆ ಶೇಂಗಾ ಹರ್ಕೊಂಡ್ರಿ ಒಂದಿಟ್ಟೆ, ಅದಕ್ಕೆ ಹಾಕ್ಲಕ್ಕ ಟೇಸ್ಟ್ ಆಗ್ತದ. ಈ ಶೇಂಗಾ ಹರ್ಕೊಂಡ್ರಿ ನೋಡ್ರಿ. ಈಗ ತೆಗೆದು ನೀರು ಬಸದು ಇಟ್ಟಿದ್ದೇವಲ್ರಿ, ಎಷ್ಟು ಚಂದ ಮೆತ್ತಗಾಗ್ಯತಿ. ಈ ಕಡೆ ಒಂದು 2 ಉಳ್ಳಿಗಡ್ಡಿ, ಒಂದು 2 ಟೊಮೊಟೊ, ಕರಿಬೇವು, ಕೊತ್ತಂಬರಿ, ಶೇಂಗಾ ಪುಡಿ ರೀ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡ್ರಿ, ಅದಕ್ಕೆ ಎಣ್ಣೆ ಹಾಕೊಂಡ್ರಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ರೀ, ಅಂದ ಟೇಸ್ಟ್ ಆಗ್ತದ ಅವಲಕ್ಕಿ. ನೀವು ನಮ್ಮ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ, ಅಂದ ಎಲ್ಲ ಗೊತ್ತಾಕತಿ. ಸ್ಕಿಪ್ ಮಾಡಿದ ಏನು ಒಂದೊಂದು ಬಿಟ್ಬಿಟ್ಟು ಗೊತ್ತಾಗ್ತದ, ಅದ್ರ ಸಲುವಾಗಿ. ಈಗ ನೋಡ್ರಿ ಅದು ಎಣ್ಣೆ ಕಾದೈತಿ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ರಿ ಅವು ಮೆಣಸಿನ್ಕಾಯಿ ಹಾಕ್ಕೊಂಡ್ರಿ. ಅದಕ್ಕೆ ಅವು ಮೆಣಸಿನ್ಕಾಯಿ ಒಂದಿಟ್ಟು ಫ್ರೈ ಆಗ್ಬೇಕು ರೀ. ಫ್ರೈ ಆಗೋಣ ಈ ಕಡೆ ಒಂದಿಟ್ಟು ಕರಿಬೇವು ಹಾಕ್ಕೊಂಡ್ರಿ. ಕರಿಬೇವು ಹಾಕ್ಕೊಂಡು ಅದು ಸ್ವಲ್ಪ ಚಟ್ಪಟ್ ಅನ್ನಕತ್ಗಳೇ ಉಳ್ಳಿಗಡ್ಡೆ ಹಾಕ್ಕೊಂಡ್ರಿ, ಟೊಮೊಟೊ ಹಾಕ್ಕೊಂಡ್ರಿ. ಅವು ಎರಡೂ ಏನೈತಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿ ತನಕ ಸ್ವಲ್ಪ ಅವನ್ನ ಫ್ರೈ ಮಾಡ್ಕೊಂಡ್ರಿ. ಎರಡೂ ನೋಡ್ರಿ, ಉಳ್ಳಿಗಡ್ಡೆ ಹಾಕ್ತೀನಿ ರೀ, ಈ ಕಡೆ ಟೊಮೊಟೊನ ಹಾಕ್ತೀನಿ ರೀ. ಎರಡೂ ಎಂತಿ ಸ್ವಲ್ಪ ಫ್ರೈ ಮಾಡೋಣ್ರಿ. ಹೆಂಗೆ ಅದನ್ನು ಫ್ರೈ ಮಾಡ್ಕೋತ ಇದ್ದ ಜಲ್ದಿ ಮೆತ್ತಗಾಗ್ತದ ಅದು. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ, ಒಂದಿಷ್ಟು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಂಡ್ರಿ. ಅರಿಶಿನ ಪುಡಿ ಕಲರ್ ರೀ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಅದು ಮನ್ಯಾಗ ಕುಟ್ಟಿ ಮಾಡಿದ್ದು ಅರಿಶಿನ ಪುಡಿ ತೊಗೋಬೇಕು ರೀ, ಅಂದ್ರೆ ಚಲೋ ಆರೋಗ್ಯಕ್ಕೆ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರಿ, ಆಯ್ತು ನೋಡ್ರಿ. ಎಲ್ಲ ಮೆತ್ತಗಾಯ್ತು ನೋಡ್ರಿ ಅದು. ಈಗೇನು ರೊಟ್ಟಿ ನೆನೆಸಿಟ್ಕೊಂಡಿದ್ದೇವಲ್ರಿ, ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆ ಹಾಕಬಾರ್ದು, ಯಾಕಂದರೆ ಎಣ್ಣೆ ಅಳತಿ ಗೊತ್ತಾಗಲ್ರಿ, ಅದಕ್ಕೆ ಎಣ್ಣೆ ಭಾಳ ಬೇಕು. ಅದ್ರ ಸಲುವಾಗಿ ಹಾಕ್ಕೊಂಡು ಅದನ್ನು ಪೂರ ಮಿಕ್ಸ್ ಮಾಡೋಣ್ರಿ. ಅದು ಶೇಂಗಾ ಪುಡಿ ಇಟ್ಟಿದ್ದೇವಲ್ರಿ ಅದನ್ನು ಹಾಕ್ಕೊಳ್ಳೋಣ್ರಿ ಅದಕ್ಕೆ. ನೋಡ್ರಿ ಈಗೆಲ್ಲ ಮಿಕ್ಸ್ ಆಯ್ತು. ಅದು ಸ್ವಲ್ಪ ಎಣ್ಣೆ ಕಡಿಮೆ ಬಿತ್ತು ನೋಡ್ರಿ. ಈಗ ಅದಕ್ಕೆ ರೊಟ್ಟಿ ಸ್ವಲ್ಪ ತೆಗ್ದೀನಿ ರೀ. ಅದನ್ನು ಈ ಮ್ಯಾಗ ಇಷ್ಟೇ ಕೊತ್ತಂಬರಿ ಉದಿಸ್ಬಿಡೋಣ್ರಿ. ಆಯ್ತು ನೋಡ್ರಿ, ಇದು ಪರ್ಫೆಕ್ಟ. ನಮ್ಮ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ನಿಮಗೆಲ್ಲರಿಗೂ.